ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಅಂತೂ ತುಂಬ ಖುಷಿಯಿಂದನೇ ಮಾಡಿದ್ದೀನಿ. ನಮ್ಮ ಅಮ್ಮನ ಮನೆಗೆ ಹೋದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅಲ್ಲಿ ಎಷ್ಟೇ ನೋವಿರಲಿ, ಸಾವಿರ ನೋವಿರಲಿ, ಗಂಡನ ಮನೆಯಲ್ಲಿ ಏನೋ ಅರಮನೆಯಲ್ಲಿ ಇದ್ದರೂ ಅಪ್ಪನ ಮನೆ ಗಂಜಿ ಕುಡಿದ್ರೆ ನೆಮ್ಮದಿ ಅಂತ ಹೇಳ್ತಾರಲ್ಲ, ಅದು 100ಕ್ಕೆ 100 ಸತ್ಯ ಅಂತಲೇ ಹೇಳ್ಬೋದು. ಅಲ್ಲಿ ಎಷ್ಟೇ ನೋವಿದ್ರೂ ನನಗೆ ನಮ್ಮವ್ರನ್ನೆಲ್ಲ ನೋಡಿದಾಗ, ನಮ್ಮ ಮನೆ ಫಂಕ್ಷನ್ಗೆ ಹೋದಾಗ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ತುಂಬ ದಿನ ಆದಮೇಲೆ ನಮ್ಮ ಮನೇಲಿ ಒಂದು ಸಂಭ್ರಮ ಅಂತಲೇ ಹೇಳ್ಬೋದು. ನಮ್ಮ ತಮ್ಮನ ಹೆಂಡ್ತಿದು ಸೀಮಂತ ಇತ್ತು. ನಮ್ಮ ಪರಿಪ್ರಾಣಿ ನಮ್ಮ ಮನೆಯವರು ಯಾರೂ ಬಂದಿರಲಿಲ್ಲ. ನಾನು ಬೇಗನೆ ಹೋಗಿದ್ದೆ. ಬೆಂಗಳೂರಿಂದ ನಾನು ಬೇಗನೆ ಹೋಗಿದ್ದೀನಿ. ಇನ್ನು ಊರಲ್ಲಿರೋರೆಲ್ಲ ಹತ್ರ ಅಂತ ಅಂದ್ಬಿಟ್ಟು ಯಾರೂ ಬಂದಿರಲಿಲ್ಲ. ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪ ಮಾತ್ರ ಇದ್ದರು. ಆಲ್ರೆಡಿ ಎಲ್ಲ ಡೆಕೋರೇಷನ್ನು ಈ ಥರ ಮಾಡಿದರು. ತುಂಬಾ ಚೆನ್ನಾಗಿ ಅರೇಂಜ್ ಆಗಿತ್ತು. ಕೆಲವೊಂದು ಮಾತ್ರ ಅಲ್ಲಿ ಮಿಸ್ಸಿಂಗ್ ಇತ್ತು. ಅದನ್ನು ಹೋಗ್ಬಿಟ್ಟು ನಾನು ಇಟ್ಟೆ. ಇನ್ನೂ ನನ್ನ ತಂಗಿ ಮಗ ಎಲ್ಲ ವೀಡಿಯೋಸ್ಗಳನ್ನೂ ಅವನೇ ಮಾಡಿದ್ದ. ನಾನು ಕೂತಿದ್ದತ್ರ, ನಿಂತಿದ್ದತ್ರ ಎಲ್ಲ ಮಾಡಿದ್ದಾನೆ. ನೀನು ಯೂಟ್ಯೂಬ್ಗೆ ಹಾಕ್ತೀಯಲ್ಲ ದೊಡ್ಡಮ್ಮ, ಅದಕ್ಕೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯಿತು.
ಖುಷಿ ಆಗುತ್ತಲ್ವ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಇನ್ನು ನನ್ನ ತಂಗಿ ಮಗ ಯಾವ ಕ್ಲಿಪ್ಪಿಂಗ್ಸು ಮಿಸ್ ಮಾಡಿಲ್ಲ, ಎಲ್ಲನೂ ತೆಗ್ದಿದ್ದಾನೆ. ನಾನು ಹೋಗೋದು ಬರೋದು ಕುತ್ಕೊಳ್ಳೋದು, ರಶ್ಮಿ ಅಮ್ಮ ನೀನು ಯೂಟ್ಯೂಬ್ ಮಾಡ್ತೀಯಲ್ಲ ಹಾಕು ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಖುಷಿ ಆಯಿತು. ವಿಡಿಯೋ ಮಾಡೋ ಅಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನಲ್ಲ ಅಂತ ಅನ್ನಿಸ್ತಿತ್ತು. ನನ್ನ ಫೋಟೋಸ್ ಎಲ್ಲ ನೋಡಿ ಅಲ್ಲಿ ಹೋಗ್ತಿದ್ದಾನಲ್ಲ, ನನ್ನ ಫೋಟೋಸ್ಗಳು ವೀಡಿಯೋಸ್ಗಳು ಎಲ್ಲ ಅವನೇ ಮಾಡಿರೋದು. ಪ್ರತಿಯೊಂದು ಇದನ್ನೆಲ್ಲ ಅವನೇ ಮಾಡಿರೋದು. ತುಂಬ ನೀಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ನನ್ನ ಯೂಟ್ಯೂಬ್ ಚಾನಲ್ಲು ಜನಕ್ಕೆ ಎಷ್ಟು ಇಷ್ಟ ಆಗುತ್ತೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ನಮ್ಮ ಮನೆಯವ್ರಿಗೆ, ಈ ನಮ್ಮ ಮನೆ ಹತ್ರ ಇರೋರಿಗೆ, ಪುಟ್ಟ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರನಾದರೂ ನಾನು ಈ ವಿಡಿಯೋಗಳನ್ನ ಮಾಡಬೇಕು ಅಂತ ತುಂಬ ಸಲ ಅನಿಸುತ್ತೆ. ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಮಾಡಿದರು. ಕೆಲವೊಂದಷ್ಟು ಮಿಸ್ ಆಗಿತ್ತಷ್ಟೇ. ಅದನ್ನು ಆಮೇಲೆ ನಮ್ಮ ಆಂಟಿ ಎಲ್ಲ ತೊಗೊಬಂದು ಕೊಟ್ಟರು. ಅದನ್ನು ಸ್ವಲ್ಪ ಅರೇಂಜ್ ಮಾಡಿದೆ. ಆಮೇಲೆ ಇನ್ನೊಂದು ಸ್ವಲ್ಪ ಕ್ಯೂಟಾಗಿ ಎಲ್ಲ ಕಾಣಿಸ್ತಾ ಇತ್ತು. ಆ ಗೊಂಬೆಗಳು ನೋಡಿ ಎಷ್ಟು ಚೆನ್ನಾಗಿರುತ್ತಲ್ವ ಈ ಥರ ಅರೇಂಜ್ಮೆಂಟ್ ಎಲ್ಲ. ಇತ್ತೀಚೆಗಂತೂ ಎಲ್ಲ ಫಂಕ್ಷನಲ್ಲೂ ಈ ಥರನೇ ಡೆಕೋರೇಷನ್ ಮಾಡ್ತಾರೆ. ಈಗ ಪ್ರತಿಯೊಬ್ಬರೂ ಇದೇ ಥರನೇ ಪ್ಲೇಟ್ಸ್ ಎಲ್ಲ ರೆಡಿ ಮಾಡಿಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇದು ನೋಡೋಕ್ಕೂ ಸಿಕ್ಕಾಬಟ್ಟೆ ಸಖತ್ತಾಗಿ ಕಾಣುತ್ತೆ. ಫೋಟೋಗಾಗಲಿ ವೀಡಿಯೋಸ್ಗಾಗಲಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ನಾನು ಹೋಗ್ತಿದ್ದಂಗೆ ನಮ್ಮ ಚಿಕ್ಕಪ್ಪ ಬಂದ್ಬಿಟ್ಟು ಬೈತವ್ರೆ. ನಾನು ಒಬ್ಬಳೇ ಇಳ್ದಿದ್ದು ನೋಡ್ಬಿಟ್ಟು, ಯಾಕೆ ಒಬ್ಬಳೇ ಬಂದಿದೆಯಲ್ಲ, ಎಲ್ಲ ಮಕ್ಕಳಲ್ಲಿ ನಮ್ಮ ಮನೆಯವರಲ್ಲಿ ಅಂತ ಅಂದ್ಬಿಟ್ಟು. ಹಂಗೆ ಅಲ್ವಾ, ನಾವು ಹೋದರೆ ಊರಿಗೆ ಎಲ್ಲರ ಜೊತೆಲಿ ಬಂದರೆ ಅವ್ರಿಗೊಂಥರ ಖುಷಿ, ಒಬ್ಬೊಬ್ಬರೇ ಹೋದರೆ ಬೇಜಾರಾಗುತ್ತೆ. ಹಂಗೇ ನಮ್ಮ ಚಿಕ್ಕಪ್ಪನೂ ನನಗೆ ಬೈದಾಕ್ಬಿಟ್ಟು ಅದೊಂದು ಸ್ವಲ್ಪ ನನಗೆ ಬೇಜಾರಿತ್ತು. ಇದನ್ನೆಲ್ಲ ಸ್ವಲ್ಪ ಅರೇಂಜ್ ಮಾಡ್ಕೊತಾ ಇದ್ದೆ ನಾನು ಅವಾಗ. ನನಗೆ ಇನ್ನೂ ಯಾರು ಬಂದೇ ಇಲ್ವಲ್ಲ ಅನ್ನೋದು ತುಂಬಾ ಬೇಜಾರು. ಏನು ಮಾಡೋದು, ಅವರು ಹತ್ರ ಇರುತ್ತಲ್ವ, ಹೋಗೋಣ ಅಂದ್ಕೊಂಡು ಲೇಟ್ ಮಾಡಿರ್ತಾರೆ ಅಂತ ಅನ್ನಿಸ್ತು. ಆಮೇಲೆ ಯಾವಾಗಲೂ ಅಷ್ಟೇ ಫಂಕ್ಷನಲ್ಲಿ ದೂರ ಇರೋರು ಬೇಗ ಬರ್ತಾರೆ, ಹತ್ರ ಇರೋರೇ ಲೇಟಾಗಿ ಬರೋದು. ನಾನು ನಮ್ಮ ಅತ್ತೆಗೆಲ್ಲ ಹಂಗೆ ಹೇಳ್ತಾಯಿದ್ದೆ, ಹತ್ರ ಇರೋರೇ ಒಂದು ಲೇಟಾಗಿ ಬಂದಿದ್ದೀರಲ್ಲ ಅಂತ ಅಂದ್ಬಿಟ್ಟು. ನಮ್ಮ ಅನೀಶನು ನಾನು ಏನಾದರೂ ತಿನ್ನೋಕ್ಕೆ ಕೇಳ್ತಾಯಿದ್ಲು. ನಾನು ಹೋಗಲಿ ಅಂತ ಅಂದ್ಬಿಟ್ಟು ಅವಳಿಗೊಂದು ಸ್ವೀಟ್ ಎತ್ತಿ ಕೊಟ್ಟೆ. ಮಕ್ಕಳೆಲ್ಲ ಹಂಗೆ ಅಲ್ವಾ, ಅವಳು ತಿನ್ನೋದಲ್ಲದೆ ನಾನು ಒಂದು ತಿಂದ್ಕೊಂಡು ಇನ್ನೆಲ್ಲ ಮಿಕ್ಕಿದೆಲ್ಲ ಜೋಡಿಸಿ. ಇದು ನಮ್ಮ ಆಂಟಿ ಇದ್ದಾರಲ್ಲ ಅವ್ರ ತಂಗಿ, ಅವರು ನನ್ನೇನು ಮಾಡಬೇಡವ ಅಂತ ಹೇಳ್ತಾಯಿದ್ರು. ಕೆಲವೊಬ್ಬರು ವೀಡಿಯೋ ಮಾಡಬೇಕಾದ್ರೆ ನನ್ನ ವೀಡಿಯೋಗೆ ಹಾಕ್ಕೊತಾರೆ, ಇನ್ನು ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಸೊ ಯಾರಿಗೂ ಬಲವಂತ ಏನಿಲ್ಲ. ಯಾರಿಗೆ ಇಷ್ಟ ಇರುತ್ತೆ ವೀಡಿಯೋದಲ್ಲಿ ಬರೋಕ್ಕೆ ಅವರೆಲ್ಲ ಅವರವರೇ ಬಂದರು. ಇನ್ನು ಕೆಲವೊಂದು ನಾನೇ ನಮ್ಮ ಚಿಕ್ಕಪ್ಪ ಅವ್ರನ್ನೆಲ್ಲ ಈ ವಿಡಿಯೋದಲ್ಲಿ ನಮ್ಮ ಮನೆಯವ್ರನ್ನೆಲ್ಲರನ್ನೂ ತೋರಿಸೋಣ ಅನ್ನೋ ಇಂಟೆನ್ಷನ್ ಇತ್ತು. ಕೆಲವೊಂದು ನೆನಪುಗಳೇ ಹಂಗೆ, ಒಂದು ಕ್ಷಣ ಇದ್ದಿದ್ದು ಖುಷಿ ಇನ್ನೊಂದು ಕ್ಷಣ ಇರಲ್ಲ, ಇನ್ನೊಂದು ದಿನ ಇರಲ್ಲ. ಸೊ ನನಗೆ ಈ ಬ್ಲಾಗಲ್ಲಿ ಎಷ್ಟು ನಮ್ಮ ಫ್ಯಾಮಿಲೀಸ್ನೆಲ್ಲ ತೋರಿಸಬೇಕು ಅಷ್ಟೂ ಟ್ರೈ ಮಾಡೋಣ, ಎಲ್ಲರನ್ನೂ ಕವರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಬ್ಲಾಗಲ್ಲಿ ನಮ್ಮ ಮನೆಯಲ್ಲಿ ಎಲ್ಲರನ್ನೂ ನಾನು ಆದಷ್ಟು ಕವರ್ ಮಾಡಿದ್ದೀನಿ.
ಸುಜಾತಕ್ಕ. ನಮ್ಮ ಆಂಟಿ ಹಿಂದೆ ಓಡ್ತಿದ್ದಾರೆ. ಇವರು ನಮ್ಮ ಅನಿತಾ ಆಂಟಿ. ಇವರು ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪ ಇದ್ದಾರಲ್ಲ, ಅವ್ರ ಹೆಂಡತಿ. ನಾನು ವೀಡಿಯೋ ಮಾಡ್ತಾಯಿದ್ರೆ ಒಂದಷ್ಟು ಜನ ಓಡಾಡ್ತಾಯಿದ್ರು. ಇಲ್ಲಿ ನೋಡಿ, ನಮ್ಮ ಆಂಟಿ ಒಬ್ಬರು ಇಲ್ಲಿ ನನ್ನಂತೂ ಮಾಡಬೇಡ ಅಂತ ಓಡ್ತಾ ಇದ್ದಾರೆ. ಇವರು ನಮ್ಮ ಇನ್ನೊಬ್ಬರು ಚಿಕ್ಕಪ್ಪ ಇದ್ದಾರೆ, ಅವರ ಹೆಂಡತಿ ಗಿರ್ಜಾ ಆಂಟಿ ಅಂತ. ಇನ್ನು ನಮ್ಮ ಶಾಲಿನಿ ಅಂತ ಹೇಳ್ತಿರ್ತೀನಲ್ಲ, ನಾವು ಏನು ಚೈಲ್ಡ್ಹುಡ್ ಫ್ರೆಂಡು ಅನ್ನೋದಕ್ಕಿಂತ ಫ್ಯಾಮಿಲಿನೇ, ಬಟ್ ನಾವೆಲ್ಲ ಒಟ್ಟಿಗೆ ಬೆಳೆದಿರೋದ್ರಿಂದ ಫ್ರೆಂಡ್ ಅಂತಲೇ ಅನಿಸುತ್ತೆ. ಅವರ ಅಪ್ಪ ಇದು ಶಂಕರಪ್ಪ ಅಂತ. ಇನ್ನು ಇವರು ನಮ್ಮ ಚಿಕ್ಕಪ್ಪ, ಇವರೇ ನಮ್ಮ ಅಪ್ಪನ ತಮ್ಮ. ನೋಡಿ, ಫುಲ್ಲು ಬ್ಯುಸಿ. ಫುಲ್ಲು ಫಂಕ್ಷನು ಅಂತ ಅಂದರೆ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ವೈಟ್ ಆ್ಯಂಡ್ ವೈಟಲ್ಲಿ ಸಖತ್ತಾಗಿ ಕಾಣ್ತಾಯಿದ್ರು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯ್ತಾಯಿತ್ತು ವೀಡಿಯೋ ಮಾಡಬೇಕಾದ್ರೆ. ಎಲ್ಲರೂ ಒಂಥರ ಅವ್ರಿಗೂ ಖುಷಿ, ನಾನು ವೀಡಿಯೋ ಮಾಡಬೇಕಾದ್ರೆ ತುಂಬ ಖುಷಿ ಪಡ್ತಾಯಿದ್ರು ಎಲ್ಲರೂ. ಇವರು ಇನ್ನೊಬ್ಬರು ಚಿಕ್ಕಪ್ಪ, ಶೇಖರಪ್ಪ ಅಂತ. ನಮ್ಮ ಗಿರ್ಜಾ ಆಂಟಿ ಓಡೋಗ್ತಾಯಿದ್ರಲ್ಲ ವೀಡಿಯೋ ಮಾಡಬೇಡ ಅಂತ, ಅವ್ರ ಯಜಮಾನ್ರು ನಮ್ಮ ಚಿಕ್ಕಪ್ಪ ಇವರು. ಇನ್ನು ಇವರು ನಮ್ಮ ಚಿಕ್ಕಮ್ಮಮ್ಮ, ನಮ್ಮನೆ ಹೆಣ್ಮಗಳು. ನೋಡಿ, ಎಲ್ಲರೂ ಎಷ್ಟು ಚೆನ್ನಾಗಿ ಖುಷಿ ಪಡ್ತಾಯಿದ್ರು ಗೊತ್ತಾ. ನನಗೂ ಅವ್ರಿಗಿನ್ನ ಜಾಸ್ತಿ ಖುಷಿ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಒಂಥರ ಏನೋ ನಾನು ತುಂಬ ಅಪರೂಪ ಅಲ್ವ ಊರಿಗೆ ಹೋಗೋದು, ಹಾಗಾಗಿ. ಇದು ನಮ್ಮ ದಿವ್ಯಾ, ನಮ್ಮ ಚಿಕ್ಕಮ್ಮಮ್ಮ ಇದ್ದಾರಲ್ಲ, ಅವರ ಮಗಳು. ಇವರು ಸುಜಾತಕ್ಕ ಮತ್ತು ಇನ್ನೊಬ್ಬರು ಕಾವ್ಯ ಅಂತ ಇದ್ದಾರೆ, ಅವ್ರು ಬಂದಿಲ್ಲ. ನಾವೆಲ್ಲ ಅವಾಗೆಲ್ಲ ಒಟ್ಟಿಗೆ ಬೆಳೆದಿದ್ದು, ಒಂದೇ ಮನೆಯವರಾಗಿರೋದ್ರಿಂದ ಇದ್ವಿ. ನಾನು ಎಲ್ಲಿ ಕೂತಿರ್ತೀನಿ, ಎಲ್ಲಿ ನಿಂತಿರ್ತೀನಿ ಎಲ್ಲ ತೆಗ್ದಿದ್ದಾನೆ. ಕೆಲವೊಂದಷ್ಟು ಬೋರ್ ಹೊಡೆಯುತ್ತೆ ಅಂತ ಅಂದ್ಬಿಟ್ಟು ನಾನು ಡಿಲೀಟ್ ಮಾಡಿದ್ದೀನಿ. ಕೆಲವೊಂದಷ್ಟು ಚೆನ್ನಾಗಿರೋದು ಮಾತ್ರ ಇಟ್ಕೊಂಡಿದ್ದೀನಿ. ನಗು ಏನು ಖುಷಿ ಸಿಗೋದೇ ಕಡಿಮೆ ನಮಗೆ. ಆ ಖುಷಿ ಸಂಭ್ರಮನ ಒಂದಷ್ಟು ಕೆಲವೊಂದನ್ನು ಡಿಲೀಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ, ಆ ಥರ ಅನ್ನಿಸ್ತಿತ್ತು. ಆ ಥರ ವೀಡಿಯೋಸ್ಗಳು, ಕ್ಲಿಪ್ಪಿಂಗ್ಸ್ಗಳನ್ನ ಮಾತ್ರ ಇಟ್ಕೊಂಡು ನಾನು ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ತುಂಬ ದಿನ ಆಯಿತು, ಆಲ್ರೆಡಿ ಒಂದು 15 ಡೇಸ್ ಆಗ್ತಿದೆ ಅನಿಸುತ್ತೆ ಒಂದು ಈ ವಿಡಿಯೋ ಮಾಡಿ. ನಾನು ಫಂಕ್ಷನ್ ಆಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಹಂಗಾಗಿ ಇವಾಗ ಹಾಕ್ತಾಯಿದ್ದೀನಿ.
ವಶೀಯತೆನೇ ಬರಲಿಲ್ಲ ಜಾಸ್ತಿ ವೀಡಿಯೋ ಫೋಟೋ ತೆಗಿವಾಗ ಬರಲ್ಲ. ನಾವೆಲ್ಲದು ಸ್ಟೇಟಸ್ ಹಾಕಿರ್ತೀನಲ್ಲ, ಆವಾಗ ನಂದು ಲಾಸ್ಟಲ್ಲಿ ಹಾಕಿದ್ಯಾ, ನಂದು ಹಾಕೇ ಇಲ್ಲ ಅಂತ ಹೇಳ್ತಾರೆ. ನನ್ನ ತಂಗಿ ಮಗಳು ನೋಡಿ ಹೆಂಗೆ ರೆಡಿಯಾಗಿದ್ದಾಳೆ. ಅವಳು ಆ ಕಡೆಯಿಂದ ಹೋಗೋದು, ಈ ಕಡೆಯಿಂದ ಹೋಗೋದು, ಬಂದು ವೀಡಿಯೋ ಮಾಡೋ ರಶ್ಮಿ ಅಮ್ಮ ಅಂತ ಇದ್ಲು. ಚೆನ್ನಾಗಿ ರೆಡಿ ಆಗಿಬಿಟ್ಟು ಬಂದು ಓಡಾಡ್ತಾಯಿದ್ಲು. ಹೆಣ್ಮಕ್ಳಿದ್ರೆ ಇವ್ರನ್ನ ರೆಡಿ ಮಾಡೋದು ಒಂಥರ, ಇವ್ರು ಓಡಾಡ್ತಿದ್ರೆ ಏನೋ ಒಂಥರ ಖುಷಿ. ಅದಕ್ಕೆ ಎಲ್ಲರ ಮನೇಲೂ ಹೆಣ್ಮಕ್ಳು ಇರಬೇಕು ಅಂತ ನನಗೆ ಅನಿಸುತ್ತೆ. ಬಟ್ ಪ್ರತಿ ಸಲ ನನಗೆ ಫಂಕ್ಷನ್ ಇರ್ಬೋದು, ಈ ಹಬ್ಬಗಳು ಬಂದಾಗಿರ್ಬೋದು, ಹೆಣ್ಮಕ್ಳು ನೋಡೋದು ಅವ್ರು ರೆಡಿಯಾಗಿರೋದು ನೋಡಿದ್ರೆ ಒಂದು ಸ್ವಲ್ಪ ನನಗೆ ಜಲಸ್ ಬರುತ್ತೆ. ನನಗೊಂದು ಹೆಣ್ಮಗು ಇರಬಾರ್ದಾಗಿತ್ತಾ ಅಂತ ಅನ್ನಿಸ್ತಿರುತ್ತೆ ಪ್ರತಿ ಸಲನೂ. ಇನ್ನು ನಮ್ಮ ಮನೀಷಾ ಇವಳು ಸಿಕ್ಕಾಬಟ್ಟೆ ಸಖತ್ತಾಗಿದ್ಲು ಅಂತಲೇ ಹೇಳ್ಬೋದು. ಇವಳು ಹೆಂಗೆ ಬೆಳೆದಿದ್ದಾಳೆ ಅಂದರೆ ಎಲ್ಲ ನಮ್ಮೂರಲ್ಲಿ ಇವಳು ಯಾವ ಮನೆಯಲ್ಲಿ ಬೆಳೆದಿಲ್ಲ ಅನ್ನೋದೇ ಇಲ್ಲ. ಅಷ್ಟು ಕೈ ತೊಳ್ಕೊಂಡು ಮುಟ್ಟೋ ಥರ ಇದ್ಲು. ಆದರೆ ಎಲ್ಲರ ಮನೇಲೂ ಬೆಳೆದಿದ್ದಾಳೆ, ಧೂಳಲ್ಲಿ ಮಣ್ಣಲ್ಲಿ ಆ ಥರ ಅವಳು ಬೆಳೆದಿರೋದು. ಮಕ್ಕಳನ್ನ ನಿಜವಾಗ್ಲೂ ಹಂಗೆ ಬೆಳೆಸ್ಬೇಕು. ಕೆಲವೊಬ್ಬರಂತೂ ಕೆಳಗಡೆನೇ ಬಿಡಲ್ಲ, ಆ ಥರ ಬೆಳೆಸ್ತಾರೆ. ಅವಳಂತೂ ಎಲ್ಲ ಥರನೂ ಅವಳೊಂಥರ ರಫ್ ಅಂತಲೇ ಹೇಳ್ಬೋದು. ಮಕ್ಕಳನ್ನ ಯಾವಾಗಲೂ ನಾವು ಹಂಗೆ ಬೆಳೆಸ್ಬೇಕು, ಅವಾಗಷ್ಟೇ ಆರೋಗ್ಯವಾಗಿರ್ತಾರೆ. ತುಂಬ ಫಂಕ್ಷನ್ ಸ್ಟಾರ್ಟಾಗಿ ತುಂಬ ಹೊತ್ತಾಯಿತು. ಇನ್ನೂ ಕೆಲವೊಂದು ಜನಗಳು ಇನ್ನೂ ಬಂದೇ ಇರಲಿಲ್ಲ. ಬರ್ತಾನೇ ಇದ್ರು 3 o'clockವರೆಗೂ. ಆಮೇಲೆ ನಾ ಆ್ಯಕ್ಚುಲಿ ಫಂಕ್ಷನ್ ಇದ್ದಿದ್ದು 10:10 ಅಂತ ಹೇಳಿದ್ದು. ಬಟ್ ಅಷ್ಟೊತ್ತಾಗಲೇ ಇಲ್ಲ, ತುಂಬಾ ಲೇಟೇ ಆಗೋಯಿತು ಎಲ್ಲ ಜನ ಬರೋಷ್ಟರಲ್ಲಿ. ಅಷ್ಟರಲ್ಲಿ ನಾನು ಬೆಂಗಳೂರಿಗೆ ವಾಪಸ್ ಬರಬೇಕಿತ್ತಲ್ಲ, ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ದಿದ್ರೆ ಪರವಾಗಿಲ್ಲ ಹೋಗ್ಬೋದಿತ್ತು ಅಂತ. ಲೇಟಾದರೂ ಪರವಾಗಿಲ್ಲ ಹೋಗ್ಬೋದಾಗಿತ್ತು. ನನಗೆ ಎಲ್ಲೂ ಅವ್ರನ್ನ ಬಿಟ್ಟು ಹೋಗಿ ಅಭ್ಯಾಸ ಇಲ್ವಲ್ಲ, ಹಂಗಾಗಿ ನನಗೆ ಹೋಗೋಕ್ಕೆ ಒಂಥರ ಅಲ್ಲೂ ಒಂಥರ ಹಿಂಸೆ ಆಗ್ತಿತ್ತು. ಆದ್ರೂ ಪರವಾಗಿಲ್ಲ, ಸ್ವಲ್ಪ ಫ್ರೀಯಾಗಿ ಇರು ಹೋಗಿ ಅಂತ ಅಂದ್ಬಿಟ್ಟು ಮನೆಯವ್ರು ಕಳಿಸಿದ್ರಿಂದ ನಾನು ಅಲ್ಲಿ ಆರಾಮಾಗಿ ಹೋಗಿ ಈ ವಿಡಿಯೋಸ್ ಎಲ್ಲ ಮಾಡ್ತೀನಿ. ನನ್ನ ಮಕ್ಕಳು ಇದ್ದಿದ್ರೆ ನಿಜವಾಗ್ಲೂ ಇಷ್ಟೊಂದೆಲ್ಲ ನಾನು ಫ್ರೀಯಾಗಿರೋಕ್ಕೆ ಆಗ್ತಾಯಿರಲಿಲ್ಲ, ಏನು ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್, ಫಂಕ್ಷನ್ ಎಲ್ಲ ಸಖತ್ತಾಗಾಯಿತು ಅಂತಲೇ ಹೇಳ್ಬೋದು. ಯಾವಾಗಲೂ ಅಷ್ಟೇ, ನಮಗೇನಾದರೂ ಒಂದು ಸಣ್ಣ ಖುಷಿ ಸಿಕ್ಕಿದ್ರೂ ಸಾಕು, ತುಂಬ ಸಂಭ್ರಮದಿಂದನೇ ಇರಬೇಕು, ಖುಷಿ ಪಡ್ಬೇಕು ನಾವು. ನಾನು ಆವಾಗಲೇ ಹೇಳ್ದಂಗೆ ಯಾವ ಟೈಮು, ಯಾವ ದಿನ ಏನೂ ಗೊತ್ತಾಗಲ್ಲ ಜೀವನದಲ್ಲಿ. ಯಾವಾಗ ಖುಷಿ ಇರುತ್ತೆ, ಯಾವಾಗ ನೋವಾಗುತ್ತೆ, ಯಾವಾಗ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಜೀವನ. ನನಗೆ ಪ್ರತಿ ಸಲವೂ ಈ ಅನುಭವ ನನಗೆ ಆಗ್ತಾನೇ ಇರುತ್ತೆ. ನಾನು ತುಂಬ ಖುಷಿಯಾಗಿದ್ದೀನಿ ಅನ್ನೋ ಟೈಮಲ್ಲೆಲ್ಲ ಬರೀ ಒಂಥರ ನೋವು. ಸೊ ಹಂಗಾಗಿ ನಾನೆಲ್ಲನೂ ಸಂಭ್ರಮಿಸ್ತೀನಿ, ಸಣ್ಣ ವಿಷಯನೂ ಚಿಕ್ಕದೂ ನಾನು ಸಂಭ್ರಮದಿಂದನೇ ಖುಷಿ ಪಡ್ತೀನಿ ಅಂತಲೇ ಹೇಳ್ಬೋದು.
ಶಶಿ ಅತ್ತೆ ನನ್ನ ಮಾತ್ರ ವೀಡಿಯೋ ಮಾಡಬೇಡ ಅಂತ ನೋಡಿ ಹೆಂಗೆ ಆಡ್ತವ್ರೆ ಅಂದರೆ ಹಿಂಗೆ ಆಡ್ತವ್ರೆ. ಆಮೇಲೆ ನೋಡಿದ್ರೆ ನಂದು ಯಾಕೆ ಹಾಕಿಲ್ಲ ಅಂತಾರೆ. ಇನ್ನು ನಮ್ಮತ್ತೆ ನಾನು ನಮ್ಮ ಶಶಿ ಅತ್ತೆ ನಮ್ಮ ರೂಪ ಇದ್ದರೆ ಸಂಭ್ರಮಕ್ಕೆ ಏನೂ ಕಡಿಮೆ ಇಲ್ಲ. ಇನ್ನು ನಮ್ಮನೆ ಫಂಕ್ಷನು ಅಂದರೆ ನಮ್ಮ ಅಪ್ಪನ ಹಿಡ್ದು ನಿಲ್ಸೋಕ್ಕೆ ಆಗಲ್ಲ. ಅಯ್ಯೋ ಯಾಕೆ ಹೇಳ್ತೀರಾ, ಒಂದು ಫೋಟೋ ತಕ್ಕೊಳ್ಳೋಕ್ಕೂ ಆಗ್ತಾಯಿರಲಿಲ್ಲ, ಆ ಥರ ಆಗಿದ್ರು ನಮ್ಮಪ್ಪ. ಇನ್ನು ಹಿಂದೆ ನಮ್ಮ ಅಂಬಿಕಕ್ಕ, ನಮ್ಮ ಅತ್ತೆ, ನಮ್ಮ ರತ್ನಕ್ಕ, ಸುಜಾತಕ್ಕ ಎಲ್ಲರೂ, ನಮ್ಮ ಪ್ರಮೀಳಕ್ಕ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಫಂಕ್ಷನು ಅಂದರೆ ಅಪರೂಪಕ್ಕೆ ಸಿಗ್ತೀವಲ್ವ. ನಮ್ಮ ತಿಮ್ಮು ಬಂದಳು. ನಮ್ಮ ತಿಮ್ಮನು ಕೆಲವೊಂದು ವೀಡಿಯೋಸ್ ಎಲ್ಲ ಮಾಡಿಕೊಟ್ಟಿದ್ದೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾಳೆ ಅವಳು. ಆಲ್ಮೋಸ್ಟ್ ವೀಡಿಯೋದಲ್ಲಿ ಫೋಟೋಸಲ್ಲೆಲ್ಲ ನೋಡಿರ್ತೀರ. ನಾನು ಇವಳು ಇದ್ದರೆ ಅದು ಏನೋ ಖುಷಿಗೆ ಏನು ಕೊರತೆನೇ ಇರಲ್ಲ, ಆ ಥರ ಇರ್ತೀವಿ ನಾವು ಯಾವಾಗ್ಲೂ. ನಮ್ಮ ಚಿಕ್ಕಪ್ಪನ ಮಗಳಾಗಿದ್ರೂ ನಾವು ಆ ಥರ ಇದ್ದೇ ಇರಲಿಲ್ಲ. ನಾವು ಸುಮಾರು ಸತ ಜಗಳಾಡಿದ್ದೀವಿ, ಕಿತ್ತಾಡ್ತೀವಿ, ಬಟ್ ಯಾವತ್ತೂ ಅದನ್ನು ಕಂಟಿನ್ಯೂ ಮಾಡಿಲ್ಲ. ಬಟ್ ತುಂಬಾ ಚೆನ್ನಾಗಿರ್ತೀವಿ. ಅದರಲ್ಲೂ ಇವಾಗಂತೂ ನಾವು ಮದುವೆ ಆದಮೇಲೆ ಅದ್ರ ವ್ಯಾಲ್ಯೂಸ್ ಇನ್ನೂ ಸ್ವಲ್ಪ ಜಾಸ್ತಿನೇ ಗೊತ್ತಾಗಿರೋದ್ರಿಂದ ನಾವು ತುಂಬಾ ಚೆನ್ನಾಗಿರ್ತೀವಿ ಅಂತಲೇ ಹೇಳ್ಬೋದು. ಯಾವಾಗ ಚಿಕ್ಕವ್ರು ಮದುವೆ ಆಗಿನ ಮುಂಚೆ ಆಡ್ತಿದ್ವಿ ಜಗಳ, ಇವಾಗಂತೂ ಅಷ್ಟು ಚೆನ್ನಾಗಿರ್ತೀವಿ. ಯಾಕಂದರೆ ದೂರ ಇದ್ದರೆ ಅಲ್ವಾ ಕೆಲವೊಂದು ಬೆಲೆಗಳೆಲ್ಲ ಗೊತ್ತಾಗೋದು. ಸಂಬಂಧಗಳ ವ್ಯಾಲ್ಯೂಸು ಸ್ವಲ್ಪ ನಾವು ಏಜ್ ಆಯ್ತಾನೇ ಗೊತ್ತಾಗೋದು. ಚಿಕ್ಕವರಿದ್ದಾಗ ಅದೆಲ್ಲ ಗೊತ್ತಾಗಲ್ಲ. ಅಂದ್ರೂ ನಾವು ಚಿಕ್ಕವರಿದ್ದಾಗೂ ತುಂಬಾ ಚೆನ್ನಾಗಿದ್ವಿ ಅಂತಲೇ ಹೇಳ್ಬೋದು. ಅವಳು ತೊಗೊಂಡಿದ್ದು ನಾನು ಹಾಕೋತಿದ್ದೆ, ನಾನು ತೊಗೊಂಡಿದ್ದು ಅವಳು ಹಾಕೋತಿದ್ಲು. ಆ ಥರ ನಾವು ಅವಾಗಿಂದನೂ ಬೆಳೆದಿರೋದು. ಸೊ ಹಂಗಾಗಿ ತುಂಬಾ ಚೆನ್ನಾಗಿರ್ತೀವಿ ಈಗಲೂ. ಫೈನಲಿ ಫಂಕ್ಷನ್ ಎಲ್ಲ ಮುಗೀತು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ಲಾಸ್ಟಲ್ಲಿ ಹೊರಡ್ಬೇಕಾದ್ರೆ ನಮ್ಮ ಅತ್ತೆ, ನೀವು ಗೌರಿ ಹಬ್ಬಕ್ಕೆ ನೀವು ಬರೋಲ್ಲ, ಇವಾಗಲೇ ಕುಂಕುಮ ತೊಗೊಂಡು ಹೋಗಿ ಅಂತ ಅಂದ್ಬಿಟ್ಟು ಕುಂಕುಮ ಕೊಟ್ಟು ಕಳಿಸಿದ್ರು. ನಾನು ನಮ್ಮ ಅಕ್ಕ ಇಬ್ಬರು ಹೊರಟ್ವಿ. ಇನ್ನು ಲಾಸ್ಟಲ್ಲಿ ಕೆಲವೊಂದಷ್ಟು ಫೋಟೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೋತಿರ್ಬೇಕಾದ್ರೆ ಈ ಫೋಟೋ ತಗೋಬೇಕಾದ್ರೆ ಕಣ್ಣಲ್ಲಿ ನೀರೇ ಬಂತು. ನಾನು ಯಾವಾಗಲೂ ನಮ್ಮ ಅಣ್ಣ ಅವ್ರ ಮಧ್ಯೆ ನಿಂತ್ಕೋತಿದ್ದು, ಇವಾಗ ಒಬ್ಬನೇ ಬಂದಲ್ಲ ಅಂತ ಬೇಜಾರಾಗ್ಬಿಡ್ತು. ಇನ್ನು ನನ್ನ ತಮ್ಮನ್ನ ನಿಲ್ಲಿಸ್ಕೊಂಡು ತಗೊಂಡೆ. ಎಷ್ಟೊಂದು ಎಮೋಷ್ನಲ್ಲು ಅಳು ಬಂದ್ರೂ ಅಳಬಾರ್ದು ಅಂದ್ಕೊಂಡಿದ್ರು. ಲಾಸ್ಟಲ್ಲಿ ತುಂಬಾ ಅಳು ಬಂದ್ಬಿಡ್ತು ಅಂತಲೇ ಹೇಳ್ಬೋದು. ನಮ್ಮ ಅಣ್ಣನ ನೆನಪು ಸಿಕ್ಕಾಬಟ್ಟೆ ಆಯಿತು. ಆದರೆ ನಮ್ಮಮ್ಮ ಇಲ್ಲ ಅನ್ನೋದನ್ನ ನಮ್ಮ ಅತ್ತೆ ನನಗೆ ನಿಜವಾಗ್ಲೂ ಒಂಚೂರು ಕೊರತೆ ಬರೋದಂಗೆ ನೋಡ್ಕೋತದೆ. ನಾನು ಊರಿಗೆ ಹೋಗಿದ ತಕ್ಷಣ ಬಂದುಬಿಡುತ್ತೆ, ಒಬ್ಬಳೇ ಇರ್ತಾಳೆ ಮನೇಲಿ ಅಂತ ಅಂದ್ಬಿಟ್ಟು. ಆಮೇಲೆ ನಾನು ಬೆಂಗಳೂರಿಗೆ ಹೋಗ್ಬೇಕಾದ್ರೂ ನಾನು ಹೊರಡೋವರೆಗೂ ನನ್ನ ಜೊತೆನೇ ನಿಂತು ಕಳಿಸುತ್ತೆ. ಪ್ರತಿ ಸಲನೂ ನಾನು ಯಾವಾಗಾದರೂ ಹೋಗಲಿ ನಮ್ಮತ್ತೆ ನನ್ನ ಜೊತೆಲೇ ಇರುತ್ತೆ. ನಮ್ಮತ್ತೆ ಇನ್ನೊಂದಷ್ಟು ದಿನ ಆರೋಗ್ಯ ಕೊಟ್ಟು ದೇವರು ನಮ್ಮತ್ತೆನ ನಾನು ಇರೋವರೆಗೂ ನನ್ನ ಜೊತೆಲೇ ಇರೋದು ನನ್ನ ಆಸೆ.
ಇವತ್ತಿನ ವಿಡಿಯೋ ಅಂತೂ ಇಷ್ಟೇ. ತುಂಬಾ ಖುಷಿಯಾಗಿ ವಿಡಿಯೋನ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.